ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ. ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು. ಹೇರ್ ಡ್ರೈ ಮಾಡಿಕೊಂಡು ಮೇಲ್ ಕಟ್ಕೊಂಡಿದ್ದೀನಿ. ಇನ್ನೂ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ಅದಕ್ಕೆ ಇವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತಿಂಡಿ ಎಲ್ಲ ತಿಂದಾಯಿತು. ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನನ್ನ ಮಗಳ ಹಬ್ಬಕ್ಕ ಕ್ಲಾಸ್ ಇದೆ. ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರಿನಾ? ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಆಮೇಲಿಂದ ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್. ಈ ಥರ ರೆಡಿ ಆಗಿಬಿಟ್ಟು ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ಆಮೇಲೆ ಬಂದಿರೋದಾಯಿತು. ಇವಾಗ ಟೈಮು ನಾವು ಬಂದಿರೋದು 10 ಗಂಟೆ ಏನೋ ಆಗಿತ್ತು. ನನ್ನ ಮಗಳಿಗೆ ಮಧ್ಯಾಹ್ನ 1 ಗಂಟೆ ಇತ್ತು. ಅಂದರೆ ಬೇಗ ಬಿಡಬೇಕು ಅಂಥೇಳಿ ರೂಲ್ಸ್ ಇತ್ತು. ಹಾಗಾಗಿ 11 ಗಂಟೆಗೆ ಬಿಡಬೇಕಾಗಿತ್ತು. ಹಾಗಾಗಿ ನಮಗೆ ಸ್ವಲ್ಪ ದೂರ ಆಗುತ್ತೆ. ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಬೆಂಗಳೂರು ಟ್ರಾಫಿಕ್ಕಿಂದ ಎಷ್ಟೊತ್ತಾಗುತ್ತೋ ಏನಕ್ಕೋ ಅಂಥೇಳಿ ಬೇಗನೆ ಮನೆ ಬಿಟ್ಟಿದ್ವಿ. 10 ಗಂಟೆಗೆ ಬಿಟ್ಟಿದ್ವಿ. ಇಲ್ಲಿ ಒಂದು 10:30 ಅಷ್ಟೋ ತನಕ ಬಂದಿದ್ವಿ. ಇದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿರುವಂತಹ ಕಾಂಪಿಟೇಷನ್ ಇತ್ತು. ನನ್ನ ಮಗಳಿಗೆ ಈ ಥರ ವೈಟು ಜೀನ್ಸು ಆಮೇಲೆ ಶೂ ಅದೆಲ್ಲ ಇತ್ತು. ಅದೆಲ್ಲ ಇವಾಗ ಹಾಕ್ಕೊಂಡು ಬಂದು ಒಳಗಡೆ ಎಲ್ಲ ಬಿಟ್ಬಿಟ್ಟು ನಾವು ಈ ಕಡೆ ಪೇರೆಂಟ್ಸು ವೇಟಿಂಗ್ ರೂಮ್ ಅಂತ ಒಂದಿತ್ತು, ಅಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ಆ ಥರ ಕಾಂಪಿಟೇಷನ್ ಆಗುತ್ತೆ ಅಂತೇಳಿ ಎಲ್ಲ ಟಿ ವಿದಲ್ಲಿ ತೋರಿಸ್ತಾ ಇದ್ದರು. ಅದು ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆನೇ ಸಾಂಗ್ಸು ಎಲ್ಲ ಹಾಕಿದ್ರು ಫ್ರೆಂಡ್ಸ್. ಅದಕ್ಕೇ ನಾನು ವಾಯ್ಸ್ ಓವರ್ ಕೊಡೋಂಗಾಯಿತು. ಸಾಂಗ್ಸು ಮ್ಯೂಸಿಕ್ ಜೊತೆನೇ ಅವರು ಸ್ಪೀಕು ಚೆನ್ನಾಗಿ ಮಾಡ್ತಾಯಿದ್ರು. ಗೇಮು ಸ್ಪೀಕು ಅವೆಲ್ಲ ಸಖತ್ತಾಗಿ ಮಾಡ್ತಾಯಿದ್ರು. ನನಗೂ ತುಂಬ ಇಷ್ಟ ಆಯಿತು. ಇವರು ತುಂಬ ಕಾಮಿಡಿ ಮಾಡ್ತಾಯಿದ್ರು. ಈ ಥರ ಮಕ್ಕಳೆಲ್ಲ ಬಂದಿದ್ದರು. ಇದು 4,000 ಒಂದು ಬ್ಯಾಚಲ್ಲಿ 4,500 ಜನ ಮಕ್ಕಳಿದ್ರು. 2 ಬ್ಯಾಚ್ ಆಯಿತು. ಮಾರ್ನಿಂಗ್ 5:30ದಿಂದ ಒಂದು ಬ್ಯಾಚ್ ಇತ್ತು. ಇದು 2ನೇ ಬ್ಯಾಚು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಈ ಥರ ಇವಾಗ ಇದು ಒಂಥರ ಎಕ್ಸಾಮ್ ಥರ ಆಗ್ತಾಯಿತ್ತು. ನೋಡೋಣ ನನ್ನ ಮಗಳು ಏನು ಮಾಡ್ತಾಳೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಶೇರ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಅಷ್ಟೊಂದು ಎಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಏನು ಎತ್ತ ಅಂಥೇಳಿ ಫುಲ್ ಡೀಟೇಲಾಗಿ ಶೇರ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಫುಲ್ ಡೀಟೇಲು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು. ಇವಾಗ ಅಲ್ಲಿ ಎಕ್ಸಾಮ್ ಎಲ್ಲ ಆಗ್ತಾಯಿತ್ತು. ನಾವು ಈ ಕಡೆ ವೇಟಿಂಗ್ ರೂಮಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ತುಂಬಾ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್ ನಿಜವಾಗ್ಲೂ. ಬೆಳಗ್ಗೆ ನಾವು ಮನೆ ಬಿಟ್ಟಿರೋದು 9:30 ಇಲ್ಲ 10 o'clock ಏನು ಮನೆ ಬಿಟ್ಟಿರೋದು. ಸಂಜೆ ಬಂದಿರೋದು 7 ಗಂಟೆ ಆಯಿತು. ಅಲ್ಲೆಲ್ಲ ಎಕ್ಸಾಮ್ ಆಗೋದು ಎಷ್ಟು ಗೊತ್ತಾ ನನ್ನ ಮಗಳಿಗೆ, 8 ಮಿನಿಟಲ್ಲಿ ಎಕ್ಸಾಮ್ ಆಗುತ್ತೆ, ಇಲ್ಲ 10 ಮಿನಿಟ್ಸಲ್ಲಿ ಎಕ್ಸಾಮ್ ಆಗುತ್ತೆ ಅಷ್ಟೇ. ಅದ್ರ ಮುಂದೆ ಆಗೋದೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಬಂದಿರೋದಾಯಿತು. ಈ ಥರ ಎಲ್ಲ ಮಕ್ಕಳು ಅಂದರೆ ಫುಲ್ಲು ಕರ್ನಾಟಕದಲ್ಲಿ ಯಾವ್ಯಾವ ಕಂಟ್ರಿದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಇವರು ಬ್ಯಾಚ್ ಇದೆಯೋ ಅಲ್ಲಿನವರೆಲ್ಲ ಮಕ್ಕಳು ಬರ್ತಾರೆ. ಅಪ್ಪ ನನ್ನ ಮಕ್ಕಳು ಅಂತೂ ನಮ್ಮ ಮನೆ ಸರೌಂಡಿಂಗಲ್ಲಿ ಹೋಗೋಳು ಬ್ಯಾಚಲ್ಲಿ ಎಷ್ಟು ಗಂಟೆ ಗೊತ್ತಾ, 5 ಗಂಟೆ 5:30ಗೆ ಬಂದಿರೋದಾಯಿತು. ಈ ಥರ ಗ್ರ್ಯಾಜುಯೇಷನ್ ಮಕ್ಕಳಿಗೆಲ್ಲನೂ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಗ್ರ್ಯಾಜುಯೇಷನ್ ಆಗೋಗಿರುತ್ತಲ್ವ. ಹಾಗಾಗಿ ನಾನು ಕೆಲವಷ್ಟು ಮಾತ್ರ ವೀಡಿಯೋಸ್ ತೊಗೊಂಡಿದ್ದೀನಿ. ತುಂಬಾ ವೀಡಿಯೋಸ್ ಏನೂ ತೊಗೊಂಡಿಲ್ಲ. ನನಗೆ ಹೆಡ್ ಪೇನ್ ಸ್ಟಾರ್ಟ್ ಆಯಿತಾ, ಅದಕ್ಕೇ ನಾನು ಬೇಡ ಅಂಥೇಳಿ ಸುಮ್ಮನಾಗ್ಬಿಟ್ಟೆ. ಸೌಂಡು ಜಾಸ್ತಿ ಆಗ್ತಾಯಿದ್ರು. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೋ ಮಾಡ್ಕೊಂಡಿಲ್ಲ. ಹೊರಗಡೆನೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಯಾಕೆ ಹೊರಗಡೆನೂ ಚೆನ್ನಾಗಿತ್ತು. ಎಲ್ಲ ಫುಡ್ ಕೌಂಟರು, ವಾಶ್ರೂಮ್ಸು ಎಲ್ಲ ಇಟ್ಟಿದ್ರು. ಆ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು. ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಇನ್ನೊಂದ್ಸಲ ಯಾವಾಗಾದರೂ ನನ್ನ ಮಗಳು ಹೋಗ್ತಾಳಲ್ವ ಆವಾಗ ಪೂರ ಡೀಟೇಲಾಗಿ ವೀಡಿಯೋಸ್ ಮಾಡ್ಕೋತೀನಿ. ಇದು ಬಂದುಬಿಟ್ಟು ನನ್ನ ಮಗಳ ಸ್ಕೂಲದು ಸ್ಕೂಲಲ್ಲ
ಅಬಕಾದ ಬ್ಯಾಚ್ ಇದೆಲ್ಲನೂ ಇವ್ರಿಗೆ ಈ ಕಡೆ ಮಕ್ಕಳೆಲ್ಲ ತೋರಿಸ್ತಾ ಇದ್ದೀನಲ್ವ ನಾನು 3Dಯಲ್ಲಿ ಅಲ್ಲಿ ಮಕ್ಕಳಿಗೆಲ್ಲ ಗ್ರ್ಯಾಜುಯೇಷನ್ ಆಗಿದೆ. ನನ್ನ ಮಕ್ಕಳೆಲ್ಲ ಅಲ್ಲಿ ಆಚೆ ನಿಂತ್ಕೊಂಡಿರ್ತಾರೆ, ಅದು ತೋರಿಸ್ತೀನಿ ರೀ. ಅವ್ರಿಗೂ ಒಂದು ಸರ್ಟಿಫಿಕೇಟು ಮೆಡಲ್ಸು ಎಲ್ಲ ಕೊಟ್ಟಿದ್ದರು. ನಾನು ನಿಮಗೆ ಅಷ್ಟೊಂದು ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟು ಯಾವುದಾದ್ರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಬಂದುಬಿಟ್ಟು ಎಲ್ಲರಿಗೂ ಗ್ರ್ಯಾಜುಯೇಷನ್ ಆಯಿತು. ನನ್ನ ಮಗಳು ಹೋಗೋ ಬ್ಯಾಚಲ್ಲಿ ಒಂದು 15 ಮಕ್ಕಳು ಇದ್ರೇನೋ ಗ್ರ್ಯಾಜುಯೇಷನ್ಗೆ. ಅವ್ರದ್ದೆಲ್ಲ ಆದಮೇಲೆ ಇವಾಗ ಇಷ್ಟು ಫೋಟೋ ತೆಗಿಯೋಕ್ಕೆ ಯಪ್ಪಾ ದೇವರೇ ಎಷ್ಟು ತನಕ ಆಯಿತು ಗೊತ್ತಾ ಫ್ರೆಂಡ್ಸ್. ಟೆನ್ಷನ್ಸ್ ಆಗಿ ಕುತ್ಕೊಂಡು ಸಾಕಾಗೋಗಿತ್ತು. ಅದರಲ್ಲಿ ಹಾಡು ಹಾಡಿಕೊಂಡು ಆ ಟೀಚರ್ಸ್ ಅಷ್ಟು ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾರಲ್ವ, ಅದಕ್ಕೆ ಗ್ರೇಟ್ ಅನ್ನಬೇಕು. ನಿಜವಾಗ್ಲೂ ತುಂಬ ಪೇಷನ್ಸಾಗಿ ಕೆಲಸ ಮಾಡ್ತಾರೆ ಟೀಚರ್ಸು. ನನಗೂ ಒಂಥರ ಪ್ರೌಡ್ ಆಯಿತು, ಈ ಥರ ಎಲ್ಲ ಕೆಲಸ ಮಾಡ್ತಾರಲ್ಲ ಅಂಥೇಳಿ. ಇವಾಗ ಕಾಂಪಿಟೇಷನ್ ಆಗಿರುವಂತಹ ಅದು ರಿಸಲ್ಟು ಕಾಯೋಕ್ಕೆ 9 o'clock 8 o'clock ಆಗುತ್ತೆ ಅಂತ ಹೇಳಿದ್ರು. ನಾವು ಬೇಡ ಅಂಥೇಳಿ ಮನೆಗೆ ಬಂದುಬಿಟ್ವಿ ಅಷ್ಟೇ ತನಕ. ಯಾಕಂದರೆ ನನ್ನ ಮಗಳು ಬಂದಿರೋದು ಫೌಂಡೇಶನ್ ಲೆವೆಲ್ಗೆ, ಯಾರೂ ಕಾಂಪಿಟೇಟರ್ ಇದ್ದಕ್ಕಿಲ್ಲ, ಹಾಗಾಗಿ ಬಂದುಬಿಟ್ಟಿದ್ವಿ. ಈ ಥರ ಫೋಟೋಸ್ ಎಲ್ಲ ತಕ್ಕೊಂಡು 2 ನಿಮಿಷ ಹಿಂಗೆ ತೆಗ್ದು ಹಿಂಗೆ ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡೋಕ್ಕೆ ಕಾಯ್ಕೊಂಡು ಕೂತ್ಕೋಬೇಕು. ಇವಾಗ ಇಷ್ಟೊಂದು ಜನ ಎಲ್ಲ ಇದ್ದರು ನೋಡಿ. ಇವಾಗ ಹೋಗ್ತಾ ಇದ್ದೀವಿ, ನನ್ನ ಮಗಳದ್ದು ಆಯ್ತಲ್ವಾ. ಇವಾಗ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಭಾನುವಾರದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾನುವಾರ ಅದೇ ನನ್ನ ಮಗಳಿಗೆ ಅಬಕ ಕ್ಲಾಸು ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬಿಸಿ ಬಿರಿಯಾನಿ ಮಾಡಿಕೊಂಡು ತಿಂದಿರೋದು ಅಷ್ಟೇ. ಅದೇನು ನಿಮ್ಮ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ನನಗೆ ತುಂಬಾ ಸುಸ್ತಾಗಿತ್ತು, ಅಷ್ಟೊಂದು ಪೇಷನ್ಸ್ ಇದಕ್ಕಿಲ್ಲ. ಹಾಗಾಗಿ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೇ ಇದು ಮಂಗಳವಾರ, ನಿನ್ನೇನು ಮಾಡೋಕ್ಕಾಗಿಲ್ಲ. ಮಂಗಳವಾರ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ಮಧ್ಯಾಹ್ನ ಆಗಿದೆ, ಟೈಮ್ ಆವಾಗಲೇ 2:30 ಆಗಿದೆ. ಇದು ಬ್ಲಾಗ್ ಆದರೂ ಎಂಡ್ ಮಾಡಿಬಿಡೋಣ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ಏನು ರೀಸನು ಅಂದರೆ ನಿಮಗೆ ಕಂಟಿನ್ಯೂ ಬ್ಲಾಗ್ ಬಂದಿದೆ, ಅದು ಹಳೆ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿರೋದೇ ಮತ್ತೆ ಕಂಟಿನ್ಯೂ ಮಾಡಿ ಅಂದರೆ ನಿಮಗೆ ಕಂಟಿನ್ಯೂ ಮಾಡಿಸಿದ್ದೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಇವಾಗ ನನ್ನ ಹತ್ರ ಬ್ಲಾಗ್ಸ್ ಅಂತೂ ಇಲ್ಲ. ಹೊಸ ವರ್ಷದ್ದು ಒಂದೇ ಒಂದು ಬ್ಲಾಗ್ ಹಾಕಿರೋದು, ನಿನ್ನೇನೋ ಹಾಕಿಲ್ಲ. ಈ ವಾರದಲ್ಲಿ ಯಾವುದೂ ವೀಡಿಯೋಸು ಎಡಿಟ್ ಮಾಡೋಂಗೆ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಹಾಗಾಗಿ ವೀಡಿಯೋಸ್ ಏನೋ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ತುಂಬ ಬೇಜಾರಲ್ಲಿದ್ದೆ, ಹಾಗಾಗಿ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಮಾಮೂಲಿ ಎಲ್ಲನೂ ಇತ್ತು, ಹೊರಗಡೆ ಹೋಗೋದು ಎಲ್ಲನೂ ಇತ್ತು. ತುಂಬ ಟೆನ್ಷನ್ ಇದೆ, ಇಷ್ಟು ದೊಡ್ಡ ಟೆನ್ಷನ್ ಇದೆ ನನ್ನ ತಲೆಯಲ್ಲಿ ಓಡ್ತಾ ಇರುವಂಥ ಟೆನ್ಷನು. ಅಂದರೆ ಅಷ್ಟು ಯೋಚನೆ ಮಾಡ್ತಾ ಇದ್ದೀನಿ, ಆ ಯೋಚನೆಗೆ ಒಂದು ಫಿಲಮೇ ತೆಗೆದುಬಿಡ್ಬೇಕೇನೋ ಆ ಥರ ಇದೆ. ಒಂದೇ ಒಂದು ರೀಸನ್ಸ್ ಹೇಳ್ಬಿಡ್ತೀನಿ ನಿಮಗೆ, ಎಲ್ಲನೂ ಹೇಳೋದಿಲ್ಲ, ಯಾಕಂದರೆ ನಿಮ್ಗೂ ಬರುವಂತಹ ಬ್ಲಾಗ್ಸಲ್ಲಿ ಒಂದೊಂದೇ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಫಸ್ಟಿಗೆ ಬಂದುಬಿಟ್ಟು ನಾವು ಮನೆ ಖಾಲಿ ಮಾಡಬೇಕಾಗಿದೆ. ಯಾಕಂದರೆ ನಾವಿರೋದು ಲೀಸ್ಗೆ ಇರೋದು, ರೆಂಟ್ಗಲ್ಲ, ಲೀಸ್ಗಿದ್ವಿ. ಇನ್ನೇನು ನಮ್ಮದು ಅವಾಗಲೇ ಮುಗ್ದು ಅವಾಗಲೇ 3 ತಿಂಗಳ ಮೇಲಾಯಿತು. ಅವ್ರು ಹೇಳ್ತೀನಿ ಅಂತ ಹೇಳಿದ್ರು, ಹೇಳಿಕ್ಕಿಲ್ಲ, ಇವಾಗ ಹೇಳಿದ್ರು. ಅದು ಜನವರಿ 1ನೇ ತಾರೀಕಿಗೆ ಹೇಳಿದ್ದಾರೆ. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿರೋದು. ಇವತ್ತು ಅವಾಗಲೇ ಬಂದುಬಿಟ್ಟು 13 ಡೇಟ್, ಇವತ್ತು 13, ಇನ್ನೂ ಮಟನೂ ನನಗೆ ಟೆನ್ಷನ್ ಸಾಲ್ವ್ ಆಗಿಲ್ಲ. ನಾವಿರುವಂಥ ಸರೌಂಡಿಂಗಲ್ಲಿ ಎಲ್ಲೂ ಲೀಸ್ಗೆಲ್ಲ ಸಿಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಕೆಲವಷ್ಟು ಮನೆಯಲ್ಲಿ ಜನ ಇರ್ತಾರೆ, ಹಾಗಾಗಿ ನಾನೇನು ಈ ವಿಡಿಯೋಸೇ ಮಾಡ್ಕೊಂಡಿಲ್ಲ. ನೋಡೋಣ ಲೀಸ್ಗೆ ಯಾವ ಥರ ಸಿಗುತ್ತೆ ಅಂತೇಳಿ. ಲೀಸಿಗೆ ಸಿಗುತ್ತಾ, ಬಾಡಿಗೆಗೆ ಸಿಗುತ್ತಾ, ಅವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಮನೆ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡ್ರೆ, ಈ ಮನೇಲಿ ಹೋಮ್ ಟೂರು ನಾನು ಎಲ್ಲ ಕಡೆಯೂ ವೀಡಿಯೋಸ್ ಮಾಡ್ಕೊಂಡಿರೋದಾಯಿತು, ಎಲ್ಲ ಕಡೆಯೂ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಸಪ್ರೇಟಾಗಿ ಏನು ಹೋಮ್ ಟೂರ್ ಮಾಡೋಂಗಿಲ್ಲ, ಸಿಂಪಲ್ಲಾಗಿ ಇಟ್ಟಿದ್ದೀನಿ ಈ ಮನೇಲಿ ಅಷ್ಟೇ. ನೆಕ್ಸ್ಟ್
ಮುಂದಿನ ಬರುವಂತಹ ಬ್ಲಾಗಲ್ಲಿ ಯಾವುದಾದ್ರೂ ಹೊಸ ಮನೆಗೆ ಹಿಡಿದ್ರೆ ಫಸ್ಟು ಮಾಡೋದೇ ಹೋಮ್ ಟೂರ್ ಮಾಡ್ತೀನಿ. ಸರಿನಾ? ಇದಾಗಿತ್ತು ನನ್ನ ಒಂದು ಇಷ್ಟು ದಿನ ವ್ಲಾಗ್ ಮಾಡದೆ ಇರೋಕ್ಕೆ ರೀಸನ್ಸು. ಮನೆ ತುಂಬಾ ಹುಡುಕ್ತಾ ಇದ್ದೀವಿ. ಸ್ವಲ್ಪ ಟೆನ್ಷನ್ನು ಜಾಸ್ತಿ ಆಗಿದೆ ಫ್ರೆಂಡ್ಸ್. ಅದ್ರ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಒಂದು ಸಾಲ್ವ್ ಆಗ್ತಾಯಿಲ್ಲ. ಒಂದು 10 ಟೆನ್ಷನ್ನೇ ಒಂದು ಸಾಲ್ವ್ ಆಗ್ತಾಯಿಲ್ಲ. ಫಸ್ಟ್ ಇರೋದು ಈ ಮನೇದು ಸ್ವಲ್ಪ ಟೆನ್ಷನ್ ಇದೆ, ಸ್ವಲ್ಪ ಸಾಲ್ವ್ ಮಾಡಬೇಕು. ಆಮೇಲೆ ಬೇರೆ 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 ಸಾಲ್ವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಹುಡುಕ್ತಾ ಇರ್ತೀವಿ. ಹುಡುಕಿದ್ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಆಮೇಲೆ ನಿಮಗೆ ಈ ಮನೆ ಹೋಮ್ ಟೂರ್ ಬೇಕಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಆಗಿದಷ್ಟು ಸಿಂಪಲಾಗಿ ನಿಮಗೆ ಬೇಕಾದರೆ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸರಿನಾ? ಈ ವ್ಲಾಗು ನಾನು ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ಗೊತ್ತಿಲ್ಲ. ಒಂದು 4 ದಿವಸ ಸ್ವಲ್ಪ ಫ್ರೀ ಆಗಿರೋಣ ಅಂದ್ಕೊಂಡಿದ್ದೀನಿ. ಜನವರಿ 1ಕ್ಕೆ ನಾನು ವೀಡಿಯೋಸ್ ಮಾಡ್ಕೊಂಡಿರೋದು. ಆಮೇಲೆ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ಹೇಳಿಬಿಟ್ಟು ಇವತ್ತಿನ ಒಂದು ಸ್ಮಾಲ್ ಆದ ವ್ಲಾಗ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಏನೇನು ಅಡುಗೆ ಮಾಡ್ಕೊಂಡಿದ್ದೀರಾ, ಹೇಗಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನನಗಂತೂ ಕೋಲ್ಡ್ ಜಾಸ್ತಿ ಆಗಿದೆ, ಅದು ಒಂದು ರೀಸನ್ಸು. ನನಗೆ ವೀಡಿಯೋಸ್ ಮಾಡಿದ್ರೆ ಸರಿಯಾಗಿ ವಾಯ್ಸು ಜೋರಾಗಿ ಮಾತಾಡೋಕ್ಕಾಗಲ್ಲ, ಹಾಗಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದಕ್ಕೆಲ್ಲ ಇವಾಗ ಒಂದು 2 ದಿವಸ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಸಂಕ್ರಾಂತಿ ಹಬ್ಬ ಇನ್ನೊಂದು 2 ದಿವಸ ಸಂಕ್ರಾಂತಿ ಹಬ್ಬ ಇದೆ. ಏನೇನು ಸ್ಪೆಷಲ್ ಮಾಡಿದ್ದೀರಾ, ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಏನೂ ಮಾಡಿಲ್ಲ, ನಾವು ಹಬ್ಬ ಮಾಡೋಂಗಿಲ್ಲ. ಹಾಗಾಗಿ ಏನೋ ಕ್ಲೀನಿಂಗ್ಸು ಅದೆಲ್ಲ ಏನೂ ಮಾಡ್ಕೊಂಡಿಲ್ಲ. ವೆರಿ ಸಿಂಪಲಾಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಹಬ್ಬ ಏನು ಮಾಡೋದಿಲ್ಲ ಅಲ್ವಾ? ಹಾಗಾಗಿ ಆಮೇಲೆ ಹೇರ್ಸು ಕಟ್ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಹೇರ್ಸು ಕಟ್ ಮಾಡ್ಕೊಂಡಿದ್ದೀನಿ. ಆವಾಗಲೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಸರಿನಾ? ನೀವು ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸರಿನಾ? ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಬಾಯ್.